ನಮಸ್ಕಾರ, ನಾನು ರಕ್ಷಿತ್ ರೆಡ್ಡಿ, ಚಿಕ್ಕಬಳ್ಳಾಪುರ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾತಾಡ್ತಾ ಇರೋದು. ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಈ ನಮ್ಮ ತಾಯಿ ಮತ್ತು ಮಕ್ಕಳ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲು ಮತ್ತು ಬ್ರೆಡ್ ವಿತರಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿರೋ 100 ಜನ ಪೇಷಂಟ್ಸ್ಗೂ ಕೂಡ ನಾವು ಎಲ್ಲರಿಗೂ ಹಣ್ಣು ಹಂಪಲು ಮತ್ತು ಬ್ರೆಡ್ಡನ್ನು ವಿತರಣೆ ಮಾಡಿ ಅವರಿಗೆ ಅವ್ರ ಕಡೆಯಿಂದ ನಾನು ಆಶೀರ್ವಾದ ಪಡ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ಅದೇ ರೀತಿ ಹೋಗಿ ದೇವಸ್ಥಾನದಲ್ಲಿ ದೇವರ ಆಶೀರ್ವಾದ ಪಡ್ಕೊಂಡು ಅದೇ ಥರ ಗಿಡ ನೆಟ್ಟುವ ಕಾರ್ಯಕ್ರಮವನ್ನು ನಂಬಿಕೊಂಡು ಇನ್ನೂ ನನ್ನ ಕೈಯಲ್ಲಿ ಇದೇ ಥರ ಜನಸೇವೆ ಮಾಡೋದಕ್ಕೆ ಹೆಚ್ಚಿನ ಅವಕಾಶ ಮತ್ತು ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ನಾನು ಪ್ರಾರ್ಥಿಸ್ತೀನಿ. ಇದೇ ಥರ ನನಗೆ ಜನರ ಸಪೋರ್ಟ್ ಇರಬೇಕು, ಅವರ ಆಶೀರ್ವಾದ ಇರಬೇಕು. ಮತ್ತು ಎಲ್ಲರೂ ನನಗೆ ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಯಾರ್ಯಾರು ನನಗೆ ವಿಶಸ್ಸನ್ನು ತಿಳಿಸಿದಾರೋ ಅವ್ರಿಗೆಲ್ಲರೂ ನನ್ನ ಕಡೆಯಿಂದ ವಂದನೆಗಳು ಹೇಳ್ತೀನಿ. ಸೊ ನಿಮ್ಮ ಆಶೀರ್ವಾದ ಸದಾಕಾಲ ಇದೇ ಥರ ಇರಲಿ. ಶಾಸಕರು ಕೂಡ ಅದೇ ಥರ ನನಗೆ ಫೋನ್ ಮಾಡಿ ಇದು ಮಾಡಿದ್ದಾರೆ. ಸೊ ಇಷ್ಟು ಹೇಳಕ್ಕೆ ಬಯಸ್ತೀನಿ ಅಷ್ಟೇ. ಇವತ್ತು ನಮ್ಮ ತಾಯಿ ಮತ್ತು ಮಕ್ಕಳ ಹಾಸ್ಪಿಟ್ಲಲ್ಲಿ ಅವರಿಗೆ ಪೌಷ್ಟಿಕಾಂಶ ಮತ್ತು ಅವರಿಗೆ ಈ ಥರ ಎಲ್ಲ ಇರಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹಣ್ಣು ಮತ್ತು ಬ್ರೆಡ್ನ ಒಂದು 100 ಜನಕ್ಕೆ ನಾವು ವಿತರಣೆ ಮಾಡಿದ್ದೀವಿ. ನಾವು ಮತ್ತು ನಮ್ಮ ಸಹೋದರರು ಮತ್ತು ನಮ್ಮ ಸ್ನೇಹಿತರು ಎಲ್ಲ, ನಾಗಭೂಷಣ್ ಸರ್ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಮಂಡಿಕಲ್ ಮಂಚನಹಳ್ಳಿ ಬ್ಲಾಕ್ ಅಧ್ಯಕ್ಷರು, ಇವರು ಎಲ್ಲ ಸೇರಿ ನಾವು ಹಣ್ಣು ಹಂಪಲನ್ನ ಎಲ್ಲ ವಿತರಣೆ ಮಾಡಿದ್ವಿ. ಸುಮಾರು ನೈಟು 12 ಗಂಟೆಗೆ ನನ್ನ ಸ್ನೇಹಿತರು ಕೂಡ ಮನೆ ಹತ್ರ ಬಂದು ಸೆಲೆಬ್ರೇಟ್ ಮಾಡಿದ್ದಾರೆ. ಬಟ್ ಯಾವುದೇ ರೀತಿ ಆಡಂಬರ ಆಚರಣೆ ಬೇಡ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹೇಳಿ ಅವ್ರಿಗೊಂದು ಸಂದೇಶ ಕೊಟ್ಟು ಈ ಥರ ಒಂದು ಬೇರೆಯವ್ರಿಗೇನೋ ಒಂದು ಸಹಾಯ ಆಗೋ ಥರ ನಾವು ಒಂದು ಇಂಟೆನ್ಷನ್ ಇಟ್ಕೊಂಡು ಹಣ್ಣು ಹಂಪಲು ಮತ್ತು ಇದೆಲ್ಲ ವಿತರಣೆ ಮಾಡಿದ್ದೀವಿ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ 3 ತಿಂಗಳಿಂದ ಏನೆಲ್ಲ ಒಂದು ಪಕ್ಷ ಸಂಘಟನೆ ಕಾರ್ಯಕ್ರಮಗಳು ಮಾಡಿದ್ದೀವಿ ಸರ್. ಈಗ ಬೂತ್ ಕಮಿಟೀಸಿಂದ ಆಗಿ ಸುಮಾರು ಜನಕ್ಕೆ ಲೋನ್ಸ್ ಆಗಲಿ, ಅದು ಇದು ನಮ್ಮ ಕೈಲಿ ಆಗಿರುವಂಥದ್ದು ಏನೇನಿದೆ, ಊರು ಬೋರ್ಗಳಾಗಿರ್ಬೋದು, ಇಲ್ಲಾಂದರೆ ಅವರಿಗೆ ಲೋನ್ಸ್ ಆಗಿರ್ಬೋದು, ಇದೇ ಥರ ಸುಮಾರು ಹಲವಾರು ಕೆಲಸಗಳು ನಾವು ಮಾಡಿದ್ದೀವಿ. ಇನ್ನು ಮುಂಬರೋ ಚುನಾವಣೆಗೆ ನಮ್ಮ ಪಕ್ಷನ ಇನ್ನೂ ಚೆನ್ನಾಗಿ ಗಟ್ಟಿಯಾಗಿ ನಾವು ಸಂಘಟನೆ ಮಾಡ್ತಾಯಿದ್ದೀವಿ. ಅದಾಗುತ್ತೆ ಅನ್ನೋ ನನಗೆ ನಂಬಿಕೆ ಇದೆ. ಅದೇ ಭರವಸೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ನಾನು ಕೊಡ್ತೀನಿ. ಶಾಸಕರು ಹಾಗೂ ಕಾರ್ಯಕರ್ತರ ಸಹಕಾರ ನಿಮಗೆ ಯಾವ ರೀತಿ ಇದೆ? ಶಾಸಕರ ಸಹಕಾರ 100% ಇದೆ ಸರ್. ಎಷ್ಟೊತ್ತಲ್ಲೇ ಕಾಲ್ ಮಾಡೋದು, ಅವ್ರು ರೆಸ್ಪಾಂಡ್ ಮಾಡಿ ಇಂಥ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಯಾವತ್ತು ಹೇಳಿದ್ರು ನಾವು ಇಂಥ ಕೆಲಸನ ಇಮಿಡಿಯೇಟಾಗಿ ಮಾಡ್ತೀವಿ. ಪಕ್ಷದಿಂದನೂ ಆಗಲಿ ಎಲ್ಲ ಸೀನಿಯರ್ ಲೀಡರ್ಸ್ ಎಲ್ಲರೂ ಕೂಡ ಅವ್ರ ಆಶೀರ್ವಾದ, ಅವ್ರ ಗೈಡೆನ್ಸು, ಅವ್ರ ಸಪೋರ್ಟ್ ತುಂಬಾ ಇದೆ. ಯಾವುದೇ ರೀತಿ ಅಡೆತಡೆಗಳೇನಿಲ್ಲ. ತುಂಬ ಚೆನ್ನಾಗಿ ನಡೀತಾ ಇದೆ. ಇನ್ನೂ ಚೆನ್ನಾಗಿ ಆಗುತ್ತೆ ಅನ್ನೋ ಉದ್ದೇಶ ಅವ್ರಿಗೂ ಇದೆ, ಒಪಿನಿಯನ್ ಇದೆ, ನನಗೂ ಒಳ್ಳೆ ನಂಬಿಕೆ ಇದೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಾಗುತ್ತೆ. ನಮಸ್ಕಾರ. ಇವತ್ತಿನ ದಿನ ಚಿಕ್ಕಬಳ್ಳಾಪುರದ ಯುವ ನಾಯಕ ಹಾಗೂ ಚಿಕ್ಕಬಳ್ಳಾಪುರ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ನನ್ನ ಪ್ರಾಣ ಸ್ನೇಹಿತ ಆಗಿರ್ತಕ್ಕಂಥ ರಕ್ಷಿತ್ ರೆಡ್ಡಿ ಅವರ ಹುಟ್ಟುಹಬ್ಬದ ದಿನ ಇವತ್ತು. ನಮ್ಮ ಎಲ್ಲ ಯುವಕರಿಗೂ ಕೂಡ ಇವತ್ತು ಹಬ್ಬದ ವಾತಾವರಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಯುವಕರನ್ನು ಯಾವ ರೀತಿ ಬೆಳೆಸಬೇಕು ಅನ್ನೋದಕ್ಕೆ ರಕ್ಷಿತ್ ರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷವನ್ನು ಹೆಂಗೆ ಕಟ್ಟಬೇಕು ಅನ್ನೋದಕ್ಕೆ ಹೆಚ್ಚಿನ ಸಮಯವನ್ನು ಪಕ್ಷಕ್ಕೆ ಕೊಡ್ತಾ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ಯಾವ ರೀತಿ ತುಂಬಬೇಕು, ಪಕ್ಷಕ್ಕೆ ನಷ್ಟವಾಗದೇ ಇರೋ ರೀತಿಯಲ್ಲಿ ಯಾವ ರೀತಿ ಪಕ್ಷವನ್ನು ಕಟ್ಟಬೇಕು ಅನ್ನೋ ರೀತಿಯಲ್ಲಿ ಒಬ್ಬ ಯುವ ನಾಯಕ ನುಗ್ಗುತ್ತಾ ಇರೋದಕ್ಕೆ ಮುಂದೆ ನುಗ್ತಾ ಇರೋದಕ್ಕೆ ಬಹಳ ಖುಷಿಯಾಗ್ತದೆ. ರಾತ್ರಿ ಕೂಡ ರಕ್ಷಿತ್ ರೆಡ್ಡಿ ನನ್ನ ಸ್ನೇಹಿತ ಫೋನ್ ಮಾಡಿದಾಗ ಯಾವ ರೀತಿ ಹುಟ್ಟುಹಬ್ಬ ಆಚರಣೆ ಮಾಡ್ಕೋಬೇಕು ಅನ್ನೋದನ್ನು ಸ್ವಲ್ಪ ದೂರವಾಣಿ ಮೂಲಕ ಮಾತಾಡುವಾಗ ಯಥೇಚ್ಛವಾಗಿ ಎಲ್ಲರೂ ಕೂಡ ಹುಟ್ಟುಹಬ್ಬವನ್ನು ಯಾವ ರೀತಿ ಮಾಡ್ಕೊಳ್ತಾರೆ ಅಂದರೆ ದುಂಡು ವೆಚ್ಚ ಮಾಡಿಕೊಂಡು ಸಿಕ್ಕಾಪಟ್ಟೆ ಪಟಾಕಿ ಹೊಡೆಯೋದು, ಸಾವಿರಾರು ಜನಕ್ಕೆ ಪಾರ್ಟಿ ಮಾಡೋದು, ಆ ರೀತಿ ದುಂಡು ವೆಚ್ಚ ಮಾಡೋದು ಬೇಡ. ಹಾಗಾಗಿ ಈಗ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅಂದರೆ ಇವ್ರಿಗೆ ತಾಯಿ ಅಂದರೆ ಬಹಳ ಪ್ರೀತಿ ರಕ್ಷಿತ್ ರೆಡ್ಡಿ ಅವ್ರಿಗೆ. ಹಾಗಾಗಿ ಅವರ ತಾಯಿ ಪ್ರೀತಿಯನ್ನು ನೆನೆಸ್ಕೊಂಡು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಕೊಡುವಂಥರ ಮೂಲಕ ಬ್ರೆಡ್ಡು ಮತ್ತು ಆಪಲ್ಲು ಮತ್ತು ಈ ಥರ ಹಣ್ಣು ಹಂಪಲುಗಳನ್ನ ವಿತರಿಸುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರವನ್ನು ಕೊಡೋದ್ರ ಮೂಲಕ ಮಕ್ಕಳು ಗಟ್ಟಿಯಾಗ್ತಾರೆ. ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಚೆನ್ನಾಗಿ ಆಗ್ತಾರೆ ಅನ್ನೋದು ನಂಬಿಕೆಯಿಂದ ಅವ್ರು ಇದೆಲ್ಲ ಮಾಡಿದ್ದಾರೆ. ನಾನು ಒಂದೇ ಹೇಳಿಕ್ಕೆ ಬಯಸ್ತೇನೆ, ಮುಂದಿನ ದಿನಗಳಲ್ಲಿ ರಾಜಕಾರಣದಲ್ಲಿ ಒಳ್ಳೆ ಯುವ ನಾಯಕ, ಒಳ್ಳೆ ಭವಿಷ್ಯ ನಾಯಕ ಆಗ್ತಾನೆ ಅಂತ ನಂಬಿಕೆ ಇದೆ. ಹಾಗಾಗಿ ಶಾಸಕರ ಆಶೀರ್ವಾದ ಇದೆ. ನಮ್ಮಂಥ ಯುವಕರ ಎಲ್ಲರೂ ಕೂಡ ಅವನಿಗೆ ಆಶೀರ್ವಾದವಾಗಿ ನಾವು ಬೆನ್ನೆಲುಬಾಗಿ ನಿಂತ್ಕೊತೀವಿ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಸ್ಥಾನಗಳಲ್ಲಿ ರಕ್ಷಿತ್ ರೆಡ್ಡಿ ಅವರು ಬರಬೇಕು. ಇನ್ನಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಬೇಕು. ಸಾವಿರಾರು ಜನ ಯಾರೇ ಬಂದರೂ ಕೂಡ ಅವ್ರಿಗೆ ಸಹಾಯ ಮಾಡೋಂಥ ದೇವ್ರ ಶಕ್ತಿ ಕೊಡಲಿ. ರಾಜಕಾರಣದಲ್ಲಿ ಮುಂದೆ ಬರಲಿ, ದೊಡ್ಡ ಮಟ್ಟದಲ್ಲಿ ಮುಂದಿನ ರಾಜಕಾರಣದಲ್ಲಿ ಬೆಳೀಲಿ ಅಂತೇಳಿ ನಾವೆಲ್ಲ ಕೂಡ ರಕ್ಷಿತ್ ರೆಡ್ಡಿ ಅವ್ರಿಗೆ ಆಶೀರ್ವಾದ ಮಾಡ್ತೇವೆ. ಎಸ್ಆಕೋಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500 ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ.
5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UFTDS ಖಾಲಿ 5,500 ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಏಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.